ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ತುದಿಯಲ್ಲಿ ಇರುವ ಬೀದರ್ ಜಿಲ್ಲೆಯ ಹುಮನಾಬಾದ್ ಕ್ಷೇತ್ರಕ್ಕೆ ಕಾಕಾ ಹೊಂಟಾನ. ಅಲ್ಲಿಯ ಖಡಕ್ ಸುದ್ದಿ ತೊಗೊಂಡು ಬಂದಾನ. ಅಂತ ಅಲ್ಲಿಯ ಅಮಾನವೀಯ ಒಂದು ಘಟನೆ ನಡೆದೈತಿ. ಅಲ್ಲಿಯ ಪ್ರತಿನಿಧಿ ಶಾಸಕ ಈ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಏನೈತೆ ಅನ್ನೋದು ತೋರಿಸಿಕೊಟ್ಟಂಥ ಶಾಸಕ ಡಾಕ್ಟರ್ ಸಿದ್ಧಲಿಂಗ ಪಾಟೀಲ್ ತಮ್ಮ ನಾಲಿಗೆ ಮತ್ತು ಮಿದುಳಕ್ಕೆ ಲಿಂಕ ಇಲ್ರಿ. ನಾಲಿಗೆ ಮೆದುಳಿಗೆ ಲಿಂಕ್ ಇರ್ಲಿಕ್ಕಂದ್ರೆ ಏನೇನೋ ಎಡವಟ್ಟದ ಅವಾಚ್ಯ ಶಬ್ದಗಳು ನೆರೆದಿದ್ದ ನೂರಾರು ಜನರ ಮುಂದೆ ಆ ಶಬ್ದಗಳು ಬರ್ತಾವಂದ್ರೆ ತಕ್ಷಣ ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ಇವರ ಸದಸ್ಯತ್ವ ಸ್ಥಾನ ಅನರ್ಹಗೊಳಿಸಬೇಕು. ಅದೇನಾಗೈತಿ ಕಾಕಾ ಅಂತಿರ್ಬೇಕು. ಆ ಸುದ್ದಿ ಹೇಳ್ತಾನೆ ಕೇಳ್ರಿ. ಕುಡಿಯುವ ನೀರಿನ ಯೋಜನೆಯಾದ JJM ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಸಲುವಾಗಿ ಅಲ್ಲಿ ಒಂದು ಶಿಷ್ಟಾಚಾರ ಇರ್ತೈತಿ. ಆ ಶಿಷ್ಟಾಚಾರದಲ್ಲಿ ಅಲ್ಲಿ ಮೇಲ್ಮನೆಯ ಸದಸ್ಯ ಆಗಲಿ ಕೆಳಮನೆಯ ಸದಸ್ಯನಾಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಅಲ್ಲಿ ಗೌರವ ಸ್ಥಾನ ಕೊಟ್ಟು ಆ ಶಿಷ್ಟಾಚಾರಗಳನ್ನು ಪಾಲಿಸಬೇಕು. ಆ ಪಾಲಿಸುವಂಥ ಶಿಷ್ಟಾಚಾರ ಅಲ್ಲಿ ನೆರೆದಿದ್ದ ನೂರಾರು ಜನರು ಇದೇ ಈ ಶಾಸಕ ಸಿದ್ಧಲಿಂಗ ಪಾಟೀಲ್ ಎಂಥ ಹೊಲಸು ಶಬ್ದಗಳಿಂದ ಮಾತನಾಡಿದ್ದು ಅಲ್ಲಿ ನೆರೆದಿದ್ದ ಮಹಿಳೆಯರಿಗೂ ಸಹಿತ ಒಂದು ಮುಜುಗರ ಆತಲ್ರಿ. ಇಡೀ ಕರ್ನಾಟಕ ನೋಡಬೇಕು. ಈ ಭಾರತೀಯ ಜನತಾ ಪಕ್ಷ ಸಂಸ್ಕೃತಿಯ ಶಾಸಕ ಒಳ್ಳೆಯವರು ಭಾಳ ಶಾಸಕರದಾರ. ಅದರಲ್ಲಿ ತುದಿಯಲ್ಲಿ ಬಸವಣ್ಣರ ನಾಡು ಬಹಮನಿ ಸೂಫಿ ಸಂತರ ಸುಲ್ತಾನರ ನಾಡಿನಲ್ಲಿ ಇಂಥ ಒಬ್ಬ ಅವಾಚ್ಯ ಶಬ್ದಗಳನ್ನು ನೆರೆದಿದ್ದ ಸಾವಿರಾರು ಜನರ ಮುಂದೆ ಈ ಶಬ್ದಗಳನ್ನು ಬಳಸಿದ್ದು ಅಕ್ಷಮ್ಯ ಅಪರಾಧ ಅಲ್ರಿ. ಸರ್ಕಾರಿ ಕಾರ್ಯಕ್ರಮವಾದ JJM ಹುಮನಾಬಾದಲ್ಲಿ ಅಲ್ಲಿ ಸಭೆಯಲ್ಲಿ ನೋಡ್ರಿ ತನ್ನ ಫೋಟೋ ಅಷ್ಟು ಹಾಕೊಂಡಂಥ ಶಾಸಕ ಶಿಷ್ಟಾಚಾರ ಪಾಲನೆ ಮಾಡಬೇಕಾಗಿತ್ತು. ಅಲ್ಲಿ ಇಬ್ಬರು MLCಗಳದಾರ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರದಾರ. ಅವ್ರ ಫೋಟೋ ಸಹಿತ ಇಲ್ಲ. ಶಿಷ್ಟಾಚಾರ ಬಗ್ಗೆ ಕೇಳಿದ್ರೆ ಎಷ್ಟು ಬಿಸಿ ಮೂಡ್ತೈತ್ರಿಪ್ಪ, ಎಷ್ಟು ಚುರುಕತ್ತೈತಿ, ಎಷ್ಟು ಸಿಟ್ಟು ಬರ್ತೈತಿ ಈ ಶಾಸಕಗೆ. ಹಾಗಾದ್ರೆ ಈ ಮಾಡಬೇಕು ಬುದ್ಧಿ ಕಲಿಸೋ ಸಲುವಾಗಿ ಅಲ್ಲಿ ಮತದಾರ ತಯಾರಾಗಬೇಕು. ಬರೇ ತನ್ನೂ ಫೋಟೋ ಅಟ್ಟ ಹಾಕ್ಕೊಂಡು ವೈಭವೀಕರಣ ಮಾಡಲಿಕ್ಕೆ ಹೊಂಟಂಥ ಇಂಥ ಶಾಸಕನಿಗೆ ಅಲ್ಲಿ ಬುದ್ಧಿ ಕಲಿಸಬೇಕು. ಯಾಕೆ ನಮ್ಮ ಫೋಟೋ ಯಾಕಿಲ್ಲ ಅಂತೇಳಿ ಶಿಷ್ಟಾಚಾರ ಪ್ರಕಾರ ಕೇಳಿದ್ರೆ ತಪ್ಪೇನ್ರಿ? ಇಬ್ಬರು MLCಗಳ ಫೋಟೋ ಇರಬೇಕು, ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಫೋಟೋ ಇರಬೇಕು. ಎಲ್ಲವೂ ತನ್ನದೇ. ತಾನು ತಂದಂಥ JJM ಇರೋದಿಲ್ಲ. ಅಲ್ಲಿಯ ಆಡಳಿತ ಸರ್ಕಾರ ತಂದಂಥ ಯೋಜನೆಗೆ ಆಡಳಿತ ಸರ್ಕಾರದ ಯಾರು ಅಲ್ಲಿ ವಿಧಾನ ಪರಿಷತ್ ಸದಸ್ಯರದಾರ, ವಿಧಾನ ಲೋಕಸಭಾ ಸದಸ್ಯರು ಯಾರದಾರ ಅವ್ರನ್ನ ಕರೆಸಬೇಕು. ಅದು ಶಿಷ್ಟಾಚಾರ. ಇದನ್ನು ಮೊದಲ ಅರ್ಥ ಮಾಡ್ಕೋಬೇಕು. ಮೊದಲನೆಯ ಬಾರಿಗೆ ಆರಿಸಿ ಬಂದಂಥ ಶಾಸಕ ಅಂದ್ರೇನು, ಶಾಸನಬದ್ಧ ನಿಯಮಗಳಂದ್ರೇನು, ಶಿಷ್ಟಾಚಾರಗಳನ್ನಂದ್ರೇನು ಅದನ್ನು ಪುಸ್ತಕ ಓದಬೇಕ್ರಿ. ಅದಕ್ಕೆ ನಾ ಈ ಮುಂಚೆ ಹೇಳಿದ್ನಿ, ಯಾವ ಶಾಸಕ ತನ್ನ ನಾಲಿಗೆ ಮತ್ತು ಮಿದುಳನ್ನು ಗಟ್ಟಿ ಇಟ್ಕೋತಾನ ಅಲ್ಲಿಯವರೆಗೆ ಜನ ಅವನಿಗೆ ಬೆಂಬಲ ಮಾಡ್ತಾರ. ಇವರು ಇಲ್ಲ ಸಲ್ಲದ ಅವಾಚ್ಯ ಶಬ್ದಗಳನ್ನು ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅದು ಮೇಲ್ಮನೆಯ ಇಬ್ಬರು ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರ ಸಮ್ಮುಖದಲ್ಲಿ ಇಂಥ ಅವಾಚ್ಯ ಶಬ್ದಗಳನ್ನು ಮಾತನಾಡಿದು ಅಗೌರವಲ್ರಿ. ಇದನ್ನು ನಮ್ಮ ಮಾನ್ಯ ವಿಧಾನಸಭಾ ಪರಿಷತ್ತಿನ ಅಧ್ಯಕ್ಷರಾದಂಥ ಬಸವರಾಜ ಹೊರಟ್ಟಿ ಅವರೇ, ನಿಮ್ಮಿಬ್ಬರ ಸದಸ್ಯರ ಅವಮಾನ ಆಗೈತಿ ಸಭಿಕರ ಮುಂದೆ. ಅದನ್ನು ತಕ್ಷಣ ಒಂದು ನೋಟಿಸ್ ಜಾರಿ ಮಾಡಬೇಕು ಈ ಶಾಸಕನಿಗೆ. ವಿಧಾನಸಭಾ ಅಧ್ಯಕ್ಷರಾದಂಥ UT ಖಾದರ್ ತಕ್ಷಣ ಒಂದು ನೋಟಿಸ್ ಜಾರಿ ಮಾಡಿರಿ, ಅನರ್ಹಗೊಳಿಸ್ರಿ. ಯಾಕಂದ್ರೆ ಮತ್ತೊಬ್ಬ ಶಾಸಕನಿಗೆ ಬುದ್ಧಿ ಬರಬೇಕು. ಇಂಥ ಅವಾಚ್ಯ ಶಬ್ದಗಳನ್ನ ಸಾರ್ವಜನಿಕರ ಮುಂದೆ ಮಾತನಾಡಬಾರದು. ಕುಡಿಯುವ ನೀರಿನ ಯೋಜನೆ, ಅದರಲ್ಲೂ ಶಿಷ್ಟಾಚಾರ ಪಾಲನೆ ಇಲ್ಲ. ಅದರಲ್ಲೂ ಮತ್ತೊಂದು ಅಲ್ಲಿಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಅಲ್ಲಿ ಸ್ಥಾನಮಾನ ಇಲ್ಲ. ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ಲಿ ಪ್ರಥಮ ಪ್ರಜೆ, ಅವನಿಗೂ ಅವಮಾನ. ಎರಡು ಮೇಲ್ಮನೆ ಸದಸ್ಯರಾದಂಥ MLCಗಳಿಗೂ ಅವಮಾನ. ಅವರಿಬ್ಬರು ಕೇಳಕ್ಕೆ ಹೋದ್ರಂದ್ರೆ ಈ ಮಹಾಶಯ ಶಾಸಕ ಅವಾಚ್ಯ ಬಳಸಲಾರದ ಶಬ್ದಗಳನ್ನು ಅದನ್ನು ಸಭಿಕರ ಮುಂದೆ ಒದರಾಡ್ತಾನಂದ್ರೆ ತಕ್ಷಣ ಆ ಶಾಸಕ ಸ್ಥಾನಕ್ಕೆ ಯೋಗ್ಯತೆ ಇಲ್ಲ. ಅದನ್ನು ಅನರ್ಹಗೊಳಿಸಬೇಕು. ಆ ಶಾಸಕನ ಸಹೋದರ ಸಂತೋಷ ಪಾಟೀಲ್ ಸಹಿತ ಎಂಥ ಶಬ್ದಗಳಿಂದ ಮಾತಾಡ್ತಾರ್ರಿ ಅಂದರೆ ಇವರು ಶಾಸಕರಾಗಿದ್ದಾರೋ ಏನು ಗುಂಡಾಗಿರಿ ವರ್ತನೆ ಮಾಡಲಿಕ್ಕೆ ಅಲ್ಲಿಯ ಜನರನ್ನು ಭಯ ಬೀಳಿಸುವಂಥ ವಾತಾವರಣ ನಿರ್ಮಾಣ ಮಾಡಾಕತ್ತಾರೋ ಅನ್ನೋದು ಕಾದು ನೋಡ್ಬೇಕಲ್ರಿ. ಹಾಗಾದ್ರೆ ಹುಮನಾಬಾದದ ಪುಣ್ಯವಂತ ಜನತೆ
ಹುಮನಾಬಾದದ ಬಹಳಷ್ಟು ಸ್ವಾಭಿಮಾನ ಮತ್ತು ಭಾವ್ಯಕ್ಕೆ ಉಳ್ಳಂಥ ಭಾವನಾತ್ಮಕ ಸಂಬಂಧ ಉಳ್ಳಂಥ ಜನತೆ ಇನ್ನು ನೀವು ತೀರ್ಮಾನ ತಗೋಬೇಕು. ಎಂಥ ಶಾಸಕ ನಾವು ಆರಿಸಿ ಕಳಿಸಿದ್ದೀವಿ, ಅದರಲ್ಲೂ ಅಭಿವೃದ್ಧಿ ವಿಷಯದಲ್ಲಿ ಒಳ್ಳೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮೇಲ್ಮನೆಯ ಸದಸ್ಯರಿಗೆ ಶಿಷ್ಟಾಚಾರ ಪಾಲನೆ ಮಾಡದೆ ಅಸಹ್ಯ ಅವಮಾನ ಮಾಡಿ ಹೊಲಸು ಶಬ್ದಗಳನ್ನು ಬಳಸಿದ್ದು ಈ ಶಾಸಕನಿಗೆ ಯಾವ ಶಿಕ್ಷೆ ಕೊಡಬೇಕು? ಅಲ್ಲಿಯ ಮತದಾರ ಪ್ರಭುನೇ ವಿಚಾರ ಮಾಡಬೇಕು. ಮತದಾರ ಪ್ರಭುಗೆ ಒಂದು ಶಕ್ತಿ ಐತಿ, ಆ ಮತದಾರ ಪ್ರಭು ಎತ್ತರಕ್ಕೆ ಬೆಳೆಸಬಹುದು. ಇಲ್ಲದಿದ್ದರೆ ಆ ಮತದಾರ ಮನಸ್ಸು ಪಟ್ಟರೆ ಅದೇ ವ್ಯಕ್ತಿಯನ್ನು ತಿಪ್ಪೆಗೆ ಸಹಿತ ಕಳಿಸಬಹುದು. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಹುಮನಾಬಾದದಲ್ಲಿ ಈ ಶಾಸಕ ಮಾತನಾಡಿದ್ದ ಒಂದು ವಿಡಿಯೋ ಹಾಕಕತ್ತನ್ನು ನೋಡ್ತೀರಿ. ಈ ವಿಡಿಯೋ ಇವತ್ತು ಕರ್ನಾಟಕ ರಾಜ್ಯದ ಜನತೆ ನೋಡಬೇಕು. ಈ ಶಾಸಕನಿಗೆ ಅಲ್ಲಿಯ ಮತದಾರ ಮೊದಲು ಬಹಿಷ್ಕಾರ ಹಾಕಬೇಕು. ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷ ನೀತಿ ರೀತಿ ಸಿದ್ಧಾಂತ ಶಿಸ್ತು RSS ಸಿದ್ಧಾಂತದಿಂದ ಬಂದಂಥ ಕೆಲವು ಅಪರೂಪದ ಒಳ್ಳೆಯ ಶಾಸಕರು ಸಹಿತ ಇಂಥ ಶಾಸಕನ ಕಿವಿ ಹಿಂಡಬೇಕಲ್ರಿ. ಹಂಗಾದ್ರೆ ಆ ವಿಡಿಯೋದಲ್ಲಿ ಏನೈತಿ ನೋಡ್ತೀರಿ. ಹುಮನಾಬಾದ ಮಹಾಜನತೆ, ನಿಮಗೆ ನಾ ಮೊದಲು ಹೇಳಿದ್ನಿ, ಎಂಥ ಒಳ್ಳೆಯ ಒಬ್ಬ ಪುಣ್ಯವಂತ ಶಾಸಕನ ಕಳ್ಕೊಂಡ್ರಿ, ನೀವು ಪಶ್ಚಾತ್ತಾಪ ಪಡ್ತೀರಿ ಅಂತ ಹೇಳಿದ್ನಿ. ಖಡಕ ಜವಾರಿ ಕಾಕನ ಕಾಲಜ್ಞಾನದ ಭವಿಷ್ಯ ಎಂದು ಸುಳ್ಳಾಗೋದಿಲ್ಲ. ಇನ್ನು ನೀವು ಆ ಶಾಸಕನನ್ನು ಹೆಂಗೆ ವಾಪಸ್ ಮತ್ತೆ ಮನೆಗೆ ಕಳಿಸ್ತೀರಿ ಅನ್ನೋದು ಕಾದು ನೋಡಬೇಕು ಇಡೀ ರಾಜ್ಯದ ಜನತೆ, ಅದರಲ್ಲೂ ಹುಮನಾಬಾದದ ಪ್ರಜ್ಞಾವಂತ ಬುದ್ಧಿಜೀವ ಜನತೆ. ಹಂಗಾದ್ರೆ ಆ ವಿಡಿಯೋ ರಿಲೀಸ್ ಮಾಡಕತ್ತ ನೀವು ನೋಡ್ತೀರಿ. ನಂಬರ್ 1 ಚಾನಲ್ ಖಡಕ ಜವಾರಿ ಕಾಕನ ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ಲೈಕ್ ಮಾಡ್ಕೊತ ಹೋಗ್ರಿ, ಶೇರ್ ಮಾಡ್ಕೊತ ಹೋಗ್ರಿ. ಏನು ಅನಿಸಿಕೆ ಅದಾವ ಈ ಶಾಸಕನ ಬಗ್ಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಮತ್ತೂ ಒಂದು ವಿಡಿಯೋದಿಂದ ಬರ್ತೀನಿ. ಯಾವಾಗಲೂ ಶಾಸಕ ಅಭಿವೃದ್ಧಿ ಪಥದತ್ತ ಸಾಗಬೇಕು. ಸರ್ಕಾರ ಇರುವುದು ಕಾಂಗ್ರೆಸ್ ಸರ್ಕಾರ, ಅಲ್ಲಿ MLCಗಳು ಸಹಿತ ಮೇಲ್ಮನೆ ಸದಸ್ಯ ಗೌರವ ಸ್ಥಾನ ಹೊಂದಿದವರು. ಅಲ್ಲಿ ಸರ್ಕಾರ ಇಲ್ಲದಿದ್ದರೂ ಸಹಿತ ಅಲ್ಲಿಯ ಶಾಸಕ BJP ಅದಾರ. ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣ ಸೋಮೋಟೋ ಕೇಸನ್ನು ದಾಖಲು ಮಾಡಬೇಕನ್ನೋದು ಅಲ್ಲಿಯ ಮಹಾಜನತೆಯ ಆಗ್ರಹ ಆಕೈತಿ. ಹಂಗಾದ್ರೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ ತಗೋತೀರಿ ಇನ್ನು ಕಾದ ನೋಡ್ಬೇಕಾಕೈತಿ. ಹಂಗಾದ್ರೆ ಮತ್ತೊಂದು ನಂಬರ್ 1 ನ್ಯೂಸ್ ಖಡಕ ಜವಾರಿ ಚಾನಲ್ದೊಂದಿಗೆ ಬರಲ್ರಿ. ನಮಸ್ಕಾರ. ಕೊಟ್ಟರ ಮನ್ಸಿ ಹೆಸರು ಹಾಕ್ಯಾರಿಲ್ಲ, ಆ ಪ್ರೋಟೋಕಾಲ್ ಯಾರು ಕೇಳತ್ತೆ ಅವ್ರಿಗೆ ಒಂದು ಕಾಪಿ ಕೊಡ್ರಿ. ಯಾವಾಗ ತಗೊಂಡು ಕೊಡ್ತೀರಿ? ಅಧ್ಯಕ್ಷ ಮೇಲೆ ಇಲ್ಲ, ಅಧ್ಯಕ್ಷ ಬರ್ರಿ ಬ್ಯಾನರ್ ಮಾಡಕ್ ನೀವು ಹೇಳಿದ್ರೆ ಮತ್ತಂದ್ರೆ ಯಾಕ ಪ್ರೋಟೋಕಾಲ್ ಯಾರ್ದು? ಅಧ್ಯಕ್ಷ ಇರ್ತಾರ ಇಲ್ಲ, ಅಧ್ಯಕ್ಷ ಇಲ್ಲ, ಪ್ರೋಟೋಕಾಲ್ ಫಂಕ್ಷನ್ ಆಗ್ಬಿಡಲ್ಲ, ನಾವು ಫಂಕ್ಷನ್ ಮಾಡ್ಬಿಡಲ್ಲ, ಅಧ್ಯಕ್ಷ ಫೋಟೋ ಫಂಕ್ಷನ್ ಮಾಡ್ಬಿಡಲ್ಲ. ಬರ್ರಿ ಎಲ್ಲರೂ ಫೋಟೋ ನಮ್ದು ಇರ್ಬೇಕು. ಅಧ್ಯಕ್ಷ ಉಪಾಧ್ಯಕ್ಷ ಫೋಟೋ ನೀವು ಯಾಕಲ್ಲ? ನೀವು ಅಧ್ಯಕ್ಷ ಉಪಾಧ್ಯಕ್ಷ ಫೋಟೋ ಹಾಕ್ಬೇಕಲ್ಲ. ಉದ್ಘಾಟಕರು ಇಲ್ಲಿ ಶಾಸಕರು ಹಾಕಿರಲಿಲ್ಲ, ಶಾಸಕರು ಮೆಂಬರ್ ಪ್ರೋಟೋಕಾಲ್ ಅವ್ರು ಹಾಕಿಲ್ಲ ಅಂತಂದ್ರೆ ನನಗೆ ಹಾಕ್ಬೇಕು. ಪೈಲೆ ಅವಾಗ್ಲೂ ನಮ್ದು ಹಾಕಿರಲಿಲ್ಲ, ಈಗ ಹಾಕಿಲ್ಲ. ನಾವು ಜಡ್ಪಿ ನಾವು ಏನು ಹಿಡಿದೇವ ನಾ ಆಗಿದಾಗ ಹಾಕಿರಲಿಲ್ಲ, ಹಾಕಿರಲಿಲ್ಲ, ನಂದು ಹಾಕಿರಲಿಲ್ಲ, ನಂದು ಹಾಕಿರಲಿಲ್ಲ. ಹಾಕಿರಿ ಅಂದ್ರ 6 ಮಂದಿದು ನಾ ಏನಿದ್ದೀನಿ ಗೊತ್ತದ? ಉನ್ನಾವ ತಾಲೂಕದ ಏನಿದ್ದೀನ ಎಲ್ಲ ಫಂಕ್ಷನ್ದಾಗ ಆಮೇಲೆ ಉಪಾಧ್ಯಕ್ಷ ಎಲ್ಲ ಕೈದಕ್ ನಾ ಇದ್ದೀನಿ, ಎಲ್ಲ ಕೈ ಇದ್ದೀನಿಲ್ಲ. ಮತ್ತಿದ್ರ ಹಾಕ್ಬೇಕಿಲ್ಲ ಫೋಟೋ.
ಈಗ ಸರ್, ನೀವು ಘಾಟ್ ಬರೋದಾಗ ಸಾಹೇಬ್ರ ಹೇಳ್ತಾರೆ ಕೇಳಿ. ಸಾರಿ ಸರ್ ತಪ್ಪಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷರ ಫೋಟೋ ಯಾಕೆ ಹಾಕಿಲ್ಲ ಈ ಗ್ರಾಮಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧ ಅರಣ್ಯ ಅಲ್ಲ. ಮತ್ತೆ ಘನಯುಕ್ತ ಕೇಂದ್ರ ಸಚಿವ MLC ಅವ್ರದ್ದು ಇರುತ್ತಿಲ್ಲ, ಕಂಪಲ್ಸರಿ ಇರ್ತದೆ. MLC ಅವ್ರದ್ದಿಲ್ಲ, ಇಲ್ಲಿ ಇಲ್ಲ ಅಂತ ಎಲ್ಲದನ್ನ ತೋರಿಸ್ರಿ, ತೋರಿಸ್ರಿ. ಹೇಳ್ತಾ ನಿಂದರು ಒಟ್ಟು ಅರ್ಜೆಂಟ್ ಯಾಕೆ ಹೇಳ್ತಾ ನಿಂದರು. ಇನ್ನ ಉಮ್ನಾವತಿ ನಂಗೆ ಉಂಡೆ ಹೊಸದಿಲ್ಲ. ಯಾರಿದ್ರು ಯಾರು